ಕಾಂಗ್ರೆಸ್ ಸರ್ಕಾರದೊಳಗೆ ಹನಿ ಟ್ರ್ಯಾಪ್ ಪ್ರಕರಣ ಸುನಾಮಿ ಎಬ್ಬಿಸಿದ ಬೆನ್ನಲ್ಲೇ ಹೈಕಮಾಂಡ್ ಎಂಟ್ರಿ ಕೊಟ್ಟಿದ್ದು ಮತ್ತಷ್ಟು ಕಾವೇರಿದೆ. ಹನಿ ಟ್ರ್ಯಾಪ್ ಸದ್ದು ಜೋರಾಗ್ತಿರುವ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದು ಕುತೂಹಲ ಕೆರಳಿಸಿದೆ. ಸಿಎಂ ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾಗಿದ್ದು ಸಚಿವ ಪ್ರಿಯಾಂಕ್ ಖರ್ಗೆ ಸಾಥ್ ನೀಡಿದ್ದಾರೆ. ಈ ವೇಳೆ ಹನಿ ಟ್ರ್ಯಾಪ್ ಕೋಲಾಹಲದ ಬೆನ್ನಲ್ಲೇ ನಾಯಕರ ಗುಪ್ತ ಚರ್ಚೆಯಾಗಿದೆ. ಹನಿ ಟ್ರ್ಯಾಪ್ ಯತ್ನದ ಬಗ್ಗೆ 45 ನಿಮಿಷಕ್ಕೂ ಹೆಚ್ಚು ಕಾಲ ಚರ್ಚಿಸಲಾಗಿದೆ. ರಾಜ್ಯದಲ್ಲಿ ನಮ್ಮ ಪಕ್ಷ ಅಧಿಕಾರದಲ್ಲಿರೋದ್ರಿಂದ ಇದು ಸರಿಯಲ್ಲ. ಸಚಿವರಿಗೆ ಹನಿ ಟ್ರ್ಯಾಪ್ ಯತ್ನ ನಡೆದಿದ್ದು ಒಳ್ಳೆಯ ಬೆಳವಣಿಗೆಯಲ್ಲ. ರಾಜಕೀಯವಾಗಿ ಮುಗಿಸಲು ಹನಿ ಟ್ರ್ಯಾಪ್ ಮೂಲಕ ಪ್ರಯತ್ನಿಸಲಾಗಿದೆ. ಈ ಬಗ್ಗೆ ರಾಜಣ್ಣ ಕೂಡ ಹೇಳಿದ್ದಾರೆ ಅಂತ ಖರ್ಗೆಗೆ ಸಿದ್ದರಾಮಯ್ಯ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಖರ್ಗೆ ತಡ ಮಾಡಿದಷ್ಟು ಬೇರೆ ರೀತಿಯ ಸಂದೇಶ ಹೋಗುತ್ತೆ. ತಕ್ಷಣ ತನಿಖೆಗೆ ವಹಿಸಿ ಅಂತ ಸಿಎಂಗೆ ಸೂಚಿಸಿದ್ದಾರೆ ಎನ್ನಲಾಗಿದೆ. ಸಿಎಂ ಭೇಟಿ ಬಳಿಕ ಪ್ರತಿಕ್ರಿಯಿಸಿರುವ ಮಲ್ಲಿಕಾರ್ಜುನ ಖರ್ಗೆ ಹನಿ ಟ್ರ್ಯಾಪ್ ಕೇಸ್ ಬಗ್ಗೆ ನಾನು ಹೇಳಲು ಆಗುತ್ತಾ, ಇದು ದೆಹಲಿಯಲ್ಲಿ ನಡೆದಿದ್ಯಾ ಅಂತ ಗರಂ ಆಗಿ ಉತ್ತರಿಸಿದ್ದಾರೆ. ಅವೆಲ್ಲ ಇಲ್ಲೇ ಕೇಳಿ ನನ್ನ ಬಲ್ಲಿ ಡೆಲ್ಲಿದಾಗ್ಯದ, ಅವೆಲ್ಲ ಇಲ್ಲೇ ಕೇಳಿ ನನ್ನ ಬಲ್ಲಿ ಡೆಲ್ಲಿದಾಗ್ಯದ. ರಾಜ್ಯ ಕಾಂಗ್ರೆಸ್ನಲ್ಲಿ ತಳಮಳ ಸೃಷ್ಟಿಸಿರುವ ಹನಿ ಟ್ರ್ಯಾಪ್ ವಿಚಾರವನ್ನ ಹೈಕಮಾಂಡ್ ಮಟ್ಟಕ್ಕೆ ಕೊಂಡೊಯ್ಯೋದಕ್ಕೆ ಸಚಿವ ರಾಜಣ್ಣ ಸಜ್ಜಾಗಿದ್ದಾರೆ. ದೆಹಲಿಗೆ ಭೇಟಿ ನೀಡಿ ಹನಿ ಟ್ರ್ಯಾಪ್ ಯತ್ನದ ಬಗ್ಗೆ ಸಾಕ್ಷ್ಯ ಮತ್ತು ದಾಖಲೆಗಳ ಸಮೇತ ಹೈಕಮಾಂಡ್ಗೆ ದೂರು ನೀಡುವುದಕ್ಕೆ ರಾಜಣ್ಣ ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್ ಸೇರಿದಂತೆ ದೆಹಲಿಯಲ್ಲಿ ಅತಿರಥರ ಭೇಟಿಗೆ ಸಚಿವ ರಾಜಣ್ಣ ನಿರ್ಧರಿಸಿದ್ದಾರೆ. ಇನ್ನು ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಚ್ಸಿ ಮಹದೇವಪ್ಪ ರಾಜಣ್ಣ ಬೆನ್ನಿಗೆ ನಿಂತಿದ್ದು ಇವರು ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಹನಿ ಟ್ರ್ಯಾಪ್ ಬಗ್ಗೆ ವಿವರಣೆ ನೀಡಿ ರಾಜಕೀಯ ಡ್ಯಾಮೇಜ್ ಬಗ್ಗೆನೂ ಚರ್ಚೆಗೆ ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ಮತ್ತೊಂದೆಡೆ ರಾಜಣ್ಣ ನೇರವಾಗಿ ಮಾತನಾಡ್ತಾರೆ, ಅದಕ್ಕೆ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಇನ್ನೆರಡು ದಿನದಲ್ಲಿ ಡಿಜಿ ಮತ್ತು ಐಜಿಪಿಗೆ ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ದೂರು ಕೊಡ್ತೇನೆ ಅಂತ ಕೆಎನ್ ರಾಜಣ್ಣ ಮಗ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಹೇಳಿದ್ದಾರೆ. ಹನಿ ಟ್ರ್ಯಾಪ್ ವಿಚಾರದ ಕುರಿತು ರಾಜಣ್ಣ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ಶಿವಕುಮಾರ್, ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ ರಾಜಣ್ಣ ಅವರನ್ನ ಕೇಳಿದ್ದೇನೆ. ಅವರು ನನ್ನ ಹತ್ರ ಏನೂ ಇಲ್ಲ ಎಂದಿದ್ದಾರೆ. ಏನ್ ಹೇಳಿದ್ರು ಅನ್ನೋದನ್ನ ಹೇಳೋಕ್ಕಾಗಲ್ಲ. ಆದ್ರೆ ಏನೇ ಆದ್ರೂ ಕಂಪ್ಲೇಂಟ್ ಮಾಡಪ್ಪ ಅಂತ ಹೇಳಿದೆ ಅಂತ ಡಿಕೆ ಹೇಳಿದ್ದಾರೆ. ಜೊತೆಗೆ ರಾಜಣ್ಣ ಮಗ ರಾಜೇಂದ್ರ ಸಿಎಂ ಭೇಟಿಯಾದ ಬಗ್ಗೆ ಪ್ರತಿಕ್ರಿಯಿಸಿರುವ ಡಿಸಿಎಂ ಡಿಕೆಶಿ, ಯಾರು ಯಾರನ್ನ ಬೇಕಾದ್ರೂ ಭೇಟಿ ಮಾಡಿಕೊಳ್ಳಲಿ ಎಂದಿದ್ದಾರೆ. ಇನ್ನು ಹನಿ ಟ್ರ್ಯಾಪ್ ವಿಚಾರಕ್ಕೆ ಹೈಕಮಾಂಡ್ ನಾಯಕರು ಗರಂ ಆದ್ರ. ಈ ಬಗ್ಗೆ ಮಾತನಾಡಿದ ಡಿಸಿಎಂ, ಈ ಎಲ್ಲ ವಿಚಾರ ಬೋಗಸ್ ಎಂದಿದ್ದಾರೆ. ಕುತೂಹಲ ಕೆರಳಿಸಿದ ಸಿಎಂ ಸಿದ್ದರಾಮಯ್ಯ ಭೇಟಿ ಬಳಿಕ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಹನಿ ಟ್ರ್ಯಾಪ್ನಂತಹ ವಿಚಾರದಿಂದ ಮುಜುಗರ ಸೇರಿದಂತೆ ಹಲವು ರಾಜಕೀಯ ವಿಚಾರ ಚರ್ಚೆ ಆಗಿರುತ್ತೆ ಎಂದಿದ್ದಾರೆ. ಇನ್ನು ರಾಜಣ್ಣ ಗುರುವಾರ ದೂರು ಕೊಡುವುದಾಗಿ ಹೇಳಿದ್ದಾರೆ ಅಂತ ಪ್ರಿಯಾಂಕ್ ತಿಳಿಸಿದ್ರು. ಇನ್ನೊಂದೆಡೆ ಕೆಎನ್ ರಾಜಣ್ಣ ಹನಿ ಟ್ರ್ಯಾಪ್ ಯತ್ನ ಪ್ರಕರಣವನ್ನ ಸಿಬಿಐ ಅಥವಾ ಜಡ್ಜ್ ನೇತೃತ್ವದಲ್ಲಿ ತನಿಖೆ ಮಾಡಿಸುವಂತೆ ಬಿಜೆಪಿಯವರು ಕೇಳ್ತಿದ್ದಾರೆ. ಎಷ್ಟು ದೊಡ್ಡ ಘಟನೆ ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಅಂದ್ರೆ ಆಗಲ್ಲ ಅಂತ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಸಿಬಿಐ ಅವರೇ ಬಹಳ ಸ್ಪಷ್ಟವಾಗಿ 1.5-2 ವರ್ಷದಿಂದ ಇದೆ, ಯಾವುದೇ ಕೇಸ್ ನಮಗೆ ಕೊಡಬೇಡಿ, ನಮ್ಮ ಹತ್ರ ಸಿಬ್ಬಂದಿ ಇಲ್ಲ, ನೀವೇನಾದರೂ ನಮ್ಮ ಕೇಸ್ ಕೊಟ್ಟರೆ ನಿಮ್ಮ ಸಿಬ್ಬಂದಿಗಳನ್ನೇ ನಮ್ಗೆ ಕೊಡಿ ಅಂತಾನೆ ಸಿಬಿಐ ಅವರು ಹೇಳಿರೋದು. ಇಷ್ಟು ದೊಡ್ಡ ಘಟನೆ ನಡೆದಿದೆ, ಇಷ್ಟೊಂದು ದೊಡ್ಡ ಒಂದು ರೀತಿಯಲ್ಲಿ ವಿಧಾನಸಭೆಯಲ್ಲಿ ನಡೀದೇ ಇರೋದೆಲ್ಲ ನಡೆದು ಹೋಗಿದೆ. ಅಂಥದ್ರಲ್ಲಿ ನಾವು ಅದನ್ನು ಗಂಭೀರವಾಗಿ ತಗೊಳ್ಳಿಲ್ಲ ಅಂದರೆ ಆಗೋದಿಲ್ಲ. ತಗೊಳ್ಳೇಬೇಕು, ತಗೊಂಡಿದ್ದೇವೆ. ರಾಜ್ಯದ 222 ಶಾಸಕರನ್ನ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಮಾಗಡಿ ಮಾಜಿ ಶಾಸಕ ಮಂಜುನಾಥ್ ಹೇಳಿದ್ದಾರೆ. ಡಾಕ್ಟರ್ ರಂಗನಾಥ್, ಬಾಲಕೃಷ್ಣ ಬಿಟ್ಟು ಎಲ್ಲರನ್ನ ಹನಿ ಟ್ರ್ಯಾಪ್ ಮಾಡಲಾಗಿದೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಮಂಜುನಾಥ್ ಆರೋಪಕ್ಕೆ ತಿರುಗೇಟು ನೀಡಿದ ಎಂಎಲ್ಸಿ ರಾಜೇಂದ್ರ, ಅವರೇನು ಪ್ರೊಡ್ಯೂಸರ್ಗಳ, ಡೈರೆಕ್ಟರ್ಗಳ ಅಂತ ಚಾಟಿ ಬೀಸಿದ್ದಾರೆ. ಎಲ್ಲರೂ ಇದ್ದೀವಿ, ಕಾಂಗ್ರೆಸ್ನವರು ಇದ್ಮೇಲೆ JDSನವರು ಬಿಜೆಪಿ ಇರಲ್ಲ, ಎಲ್ಲರೂ ಇದ್ದೀವಿ. ಡಾಕ್ಟರ್ ರಂಗನಾಥ್, ಡಾಕ್ಟರ್ ಬಾಲಕೃಷ್ಣ ಅಂದ್ರೆ ಗೊತ್ತಾಯ್ತಲ್ಲ, ಅವರಿಬ್ರು ಬಿಟ್ಟು ಮಿಕ್ತರೆಲ್ಲ ಇದ್ದಾರೆ. 224 ಜನನೂ ಇರ್ಬೋದೇನೋ ಪಾಪ. ಯಾಕೆ ಬಾಲಕೃಷ್ಣ ಮತ್ತೆ ರಂಗನಾಥ್ನ ಬಿಟ್ಟಿದ್ದಾರೆ? 224ರಲ್ಲಿ ಏನಾದ್ರು ಪ್ರೊಡ್ಯೂಸರ್ ಡೈರೆಕ್ಟರ್ಗಳು ಅಲ್ಲಪ್ಪ. 224 ಶಾಸಕರು ಅಂದ್ರೆ 224 ಜನ, 222 ಇಬ್ಬರನ್ನ ಹಾಕ್ಬಿಡ್ತಾರೆ. ಇನ್ನು 222 ಶಾಸಕರಿಗೆ ಹನಿ ಟ್ರ್ಯಾಪ್ ಆಗಿದೆ ಅಂತ ಮಂಜುನಾಥ್ ಬಾಲಿಶ ಹೇಳಿಕೆ ನೀಡಿದ್ದಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ಸಚಿವ ಕೆಎನ್ ರಾಜಣ್ಣ ದಿನಕ್ಕೊಂದು ಹೇಳಿಕೆ ಕೊಡ್ತಿದ್ದಾರೆ.
ಈ ಪ್ರಕರಣ ಸಿಎಂ ಕುರ್ಚಿ ಸುತ್ತ ಸುತ್ತುತ್ತಿದೆ ಅಂತ ಕಲಬುರಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ. ಇನ್ನೊಂದೆಡೆ ಬಹಿರಂಗವಾಗಿ ಹನಿ ಟ್ರ್ಯಾಪ್ ವಿಚಾರಕ್ಕೆ ಹೊಸ ಬಾಂಬ್ ಸಿಡಿಸಿದ ಶಾಸಕ ಮುನಿರತ್ನ, ಇದಕ್ಕೆಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ನೇರ ಹೊಣೆ ಎಂದಿದ್ದಾರೆ. ರಮೇಶ್ ಜಾರಕಿಹೊಳಿ, ರೇವಣ್ಣ, ಸೂರಜ್ ರೇವಣ್ಣ ಮತ್ತು ನನ್ನ ಮೇಲೂ ಕೇಸ್ ಹಾಕ್ಸಿದ್ರು ಅಂತ ಡಿಕೆ ವಿರುದ್ಧ ಕಿಡಿಕಾರಿದ್ದಾರೆ. ಅವರು ದಿನಕ್ಕೊಂದೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅವರೆಲ್ಲ ಹೇಳಿಕೆಗಳು ಮುಗಿಲಿ, ಅದಕ್ಕೇನು ಬೇರೆ ಆಡಳಿತ ಪಕ್ಷದ ಸದಸ್ಯರು ಪ್ರತಿಕ್ರಿಯೆ ನೀಡ್ತಾರೆ, ನೀಡಲಿ, ಆಮೇಲೆ ಇದ್ರ ಬಗ್ಗೆ ನಾವು ಪ್ರತಿಕ್ರಿಯೆ ನೀಡ್ತೇವೆ. ಒಂದಂತೂ ಖಂಡಿತ, ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಡಿ ಕೆ ಶಿವಕುಮಾರ್ ಅವರೇ ಇದಕ್ಕೆ ನೇರ ಹೊಣೆ. ಕಾಂಗ್ರೆಸ್ ಪಕ್ಷದೊಳಗಿನ ಆಂತರಿಕ ಕಲಹ ಮತ್ತೊಂದು ಹಂತಕ್ಕೆ ತಲುಪಿದೆ ಅಂತ ಬಿಜೆಪಿ ಟ್ವೀಟ್ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದೆ. ಕಾಂಗ್ರೆಸ್ ಪಕ್ಷದೊಳಗಿನ ಆಂತರಿಕ ಕಲಹ ಮತ್ತೊಂದು ಹಂತಕ್ಕೆ ತಲುಪಿದೆ. ಇದಕ್ಕೆ ಪೂರಕವಾಗಿ ಹೈಕಮಾಂಡ್ ಕೂಡ ವರದಿ ಕೇಳಿರುವುದು ಹನಿ ಟ್ರ್ಯಾಪ್ನಲ್ಲಿ ಕಾಂಗ್ರೆಸ್ ನಾಯಕರದ್ದೇ ಕೈವಾಡವನ್ನ ಪುಷ್ಟೀಕರಿಸಿದೆ. ಸಿಎಂ ಬಣದ ನಾಯಕರ ವಿರುದ್ಧವೇ ಹನಿ ಟ್ರ್ಯಾಪ್ ನಡೆದಿರುವುದರಿಂದ ಸಿದ್ದರಾಮಯ್ಯ ಬಣದ ನಾಯಕರು ಡಿಸಿಎಂ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದೆಡೆ ಡಿಕೆ ಶಿವಕುಮಾರ್ ಸ್ಪೀಡ್ ಜಾಸ್ತಿ, ಹೀಗಾಗಿ ಅವರ ಮೇಲೆ ಎಲ್ಲರೂ ಬೊಟ್ಟು ಮಾಡ್ತಾರೆ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ನೋಡ್ರಿ, ನಾನು ಹೇಳಿದ್ನಲ್ಲ, ಡಿ ಕೆ ಸ್ಪೀಡು ಸಹಿಸಲ್ಲ ಕೆಲವು. ಈಗ ನಾನು ಸ್ವಲ್ಪ ಹೆಚ್ಚು ಕೆಲಸ ಮಾಡಿದ್ರೆ ಅದಕ್ಕೆ ಇನ್ನೊಂದು ಥರ ಅಡಗಲ್ಲ ಆಗ್ತಾರೆ. ಸಿದ್ದರಾಮಯ್ಯನವ್ರು ಸಕ್ಸಸ್ ಆಗ್ತಿದ್ರೆ ಅದಕ್ಕೆ ಇನ್ನೊಂದು ಥರ ಮೂಡ ಇಶ್ಯೂ ತಂದರೆ ಏನು ಮಾಡೋಕ್ಕಾಗುತ್ತೆ? ಲೋಕಸಭಾ ಕ್ಷೇತ್ರ ಪುನರ್ ವಿಂಗಡಣೆ ವಿಚಾರದಲ್ಲಿ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗಿದೆ, ಅದನ್ನ ಸರಿಪಡಿಸಬೇಕು ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಅಲ್ಲದೆ ಈಗಿರುವ ಸೀಟ್ಗಳ ಸಂಖ್ಯೆ ಬದಲಾಗಬಾರದು ಅಂತ ಒತ್ತಾಯಿಸಿದ್ದಾರೆ. ಎಲ್ಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ಅನ್ಯಾಯ ಆಗಿದೆ ಅದು ಸರಿಪಡಿಸಬೇಕು ಅಂತ ಹೇಳಿ ಅವರ ಬೇಡಿಕೆ ಇದೆ. ಮತ್ತು ಈಗೇನು ಸೀಟ್ಗಳಿವೆ ಆ ಸೀಟ್ಗಳನ್ನು ಕಾಯಮವಾಗಿರಬೇಕು. ಇತ್ತ ನಮ್ಮ ರಾಜ್ಯದಲ್ಲೂ 2 ಸೀಟು ಕಡಿಮೆ ಮಾಡುವ ಹುನ್ನಾರ ನಡೆದಿದೆ. ಸಿಎಂ ಸ್ಟಾಲಿನ್ ಕರೆದಿದ್ದ ಸಭೆಯಲ್ಲಿ ನಮ್ಮ ಪಕ್ಷದ ಪರ ಪ್ರತಿಪಾದನೆಯನ್ನ ಮಾಡಿ ಬಂದಿದ್ದೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇನ್ನು ಅಣ್ಣಾಮಲೈ ಎಲ್ಲೋ ದೂರದಲ್ಲಿ ಕಪ್ಪು ಬಾವುಟ ಹಾರಿಸಿದ್ರಂತೆ, ನನ್ನ ಮುಂದೆ ಹಾರಿಸಿದ್ರು ನನಗೆ ಬೇಜಾರು ಇರಲಿಲ್ಲ ಅಂತ ಡಿಕೆ ಹೇಳಿದ್ದಾರೆ. ಅಣ್ಣಾಮಲೈ ಕಪ್ಪು ಬಾವುಟ ಎಲ್ಲ ಹಾರಿಸಿದ್ರಂತೆ, ನನ್ನ ಮುಂದೆ ಏನು ಹಾರಿಸಲಿಲ್ಲ, ಎಲ್ಲೋ ದೂರದಲ್ಲಿ ಹಾರಿಸಿದ್ರಂತೆ. ನನ್ನ ಮುಂದೆನೇ ಹಾರಿಸಿದ್ರು, ನಂಗೇನು ಬೇಜಾರು ಮಾಡ್ಕೊಳ್ತೀನಿ. ಅವ್ರು ನಾನು ಎಂದೂ ಕುಮಾರಸ್ವಾಮಿಯವರನ್ನ ಲಘುವಾಗಿ ಮಾತನಾಡಿಲ್ಲ. ಸಿದ್ದರಾಮಯ್ಯ ಏನೂ ಮಾಡದೇ ಇದ್ರೂ ಮೂಡ ವಿಚಾರದಲ್ಲಿ ಪಾದಯಾತ್ರೆ ನಡೆಸಿ ರಾಜೀನಾಮೆಯನ್ನ ಕೇಳಿದ್ರು. ನಾವೇನು ಹಾಗೆ ಮಾಡಿದ್ದೇವ? ನಾವು ಎಂದೂ ರಾಜೀನಾಮೆ ಕೇಳಿಲ್ಲ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿದರು. ಸಿದ್ದರಾಮಯ್ಯನವ್ರು ಏನೂ ಮಾಡಿರಲಿಲ್ಲ, ಅವ್ರೇನು ಲೆಟರ್ ಕೊಟ್ಟಿರಲಿಲ್ಲ, ಅವ್ರ ಕಾಲದಲ್ಲಿ ಮಂಜೂರಾಗಿರಲಿಲ್ಲ. ಅವ್ರನ್ನ BJP ಅವರು JDS ಅವರು ಪಾದಯಾತ್ರೆ ಮಾಡಿದ್ರಲ್ಲಪ್ಪ, ರಾಜೀನಾಮೆ ಕೇಳಿದ್ರಲ್ಲಪ್ಪ. ಏನು ಬೇಕಾದ್ರೂ ಆಗಲಿ, ಕುಮಾರಸ್ವಾಮಿಗೆ ಒಳ್ಳೇದಾಗಲಿ. ಕುಮಾರಸ್ವಾಮಿ ಬಗ್ಗೆ, ದೇವೇಗೌಡರ ಬಗ್ಗೆ, ರೇವಣ್ಣರ ಬಗ್ಗೆ ರಾಜಕೀಯವಾಗಿ ನಾವು ದ್ವೇಷದ ಪ್ರಶ್ನೆ ಇಲ್ಲ. ನಟ ದರ್ಶನ್ ಶನಿವಾರ ಕುಟುಂಬ ಸಮೇತ ಕೇರಳದ ಕಣ್ಣೂರಿನ ಮಾಡಾಯಿ ಕಾವು ಭದ್ರಕಾಳಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಶತ್ರು ಸಂಹಾರದ ಪೂಜೆಯನ್ನು ಮಾಡಿಸಿದ್ರು. ಆದ್ರೆ ದೇಗುಲ ಭೇಟಿ ಪೂಜೆಯ ಉದ್ದಕ್ಕೂ ದಾಸನ ಜೊತೆಗೆ ಇದ್ದಿದ್ದು 2017ರ ಕರೋಪಾಡಿ ಜಲೀಲ್ ಕೊಲೆ ಪ್ರಕರಣದ ಆರೋಪಿ ಪ್ರಜ್ವಲ್ ರೈ. ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹೊರಗಿರುವ ದರ್ಶನ್ಗೆ ಮತ್ತೋರ್ವ ಕೊಲೆ ಆರೋಪಿ ಸಾಥ್ ಕೊಟ್ಟಿರುವುದು ಮತ್ತೊಂದು ವಿವಾದವನ್ನ ಸೃಷ್ಟಿಸಿದೆ. ಇನ್ನು ಕೇರಳದ ದೇಗುಲದಲ್ಲಿ ದರ್ಶನ್ 3 ಹೆಸರಿನಲ್ಲಿ ಶತ್ರು ಸಂಹಾರ ಪೂಜೆಯನ್ನ ಮಾಡಿಸಿದ್ದಾರೆ. ಈ ಪೈಕಿ ಪತ್ನಿ ಮತ್ತು ಮಗನ ಹೆಸರಿನಲ್ಲಿ ಪೂಜೆ ಮಾಡಿಸಿಲ್ಲ ಅನ್ನೋದು ಚರ್ಚೆ ಹುಟ್ಟುಹಾಕಿದೆ. ದರ್ಶನ್ ಧನ್ವೀರ್ ಜೊತೆಗೆ ಮತ್ತೊಬ್ಬರ ಹೆಸರಲ್ಲೂ ಶತ್ರು ಸಂಹಾರ ಪೂಜೆಯನ್ನ ಸಲ್ಲಿಸಲಾಗಿದೆ. ಆದ್ರೆ ಆ 3ನೇ ವ್ಯಕ್ತಿ ಯಾರು ಅನ್ನೋದೇ ಕುತೂಹಲ ಕೆರಳಿಸಿದೆ. ನಟ ದರ್ಶನ್ ಶತ್ರು ಸಂಹಾರ ಪೂಜೆ ನಡೆಸಿದ ಕೇರಳದ ಕಣ್ಣೂರಿನ ಇದೇ ಮಡಾಯಿ ಕಾವು ಭಗವತಿ ದೇವಾಲಯಕ್ಕೆ ಈ ಹಿಂದೆ ಅನೇಕ ನಾಯಕರು ಭೇಟಿ ನೀಡಿದ್ದಾರೆ. ಮಾಜಿ ಸಿಎಂಗಳಾದ BS ಯಡಿಯೂರಪ್ಪ, HD ಕುಮಾರಸ್ವಾಮಿ ಹಾಗೂ ರಾಜಕೀಯ ಗಣ್ಯರಾದ KS ಈಶ್ವರಪ್ಪ, BY ರಾಘವೇಂದ್ರ, ಶೋಭಾ ಕರಂದ್ಲಾಜೆ, VS ಆಚಾರ್ಯ, HD ರೇವಣ್ಣ, HD ಬಾಲಕೃಷ್ಣ ಭೇಟಿ ನೀಡಿ ಶತ್ರು ಸಂಹಾರ ಪೂಜೆ ಸಲ್ಲಿಸಿದ್ದಾರೆ. ಇನ್ನು ತಮಿಳುನಾಡು ಮಾಜಿ ಸಿಎಂ ಜಯಲಲಿತಾ ಕೂಡ ಈ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ರು. ದೆಹಲಿ ಹೈಕೋರ್ಟ್ ಜಡ್ಜ್ ಯಶವಂತ್ ಶರ್ಮಾ ಮನೆಯಲ್ಲಿ ಬೆಂಕಿ ನಂದಿಸುವ ಕಾರ್ಯಾಚರಣೆ ವೇಳೆ ಕಂತೆ ನೋಟುಗಳ ರಾಶಿಗೆ ಬೆಂಕಿ ಬಿದ್ದಿದ್ದ ವಿಡಿಯೋ ಬಯಲಾಗಿದೆ. ಈ ವಿಡಿಯೋವನ್ನು ಸುಪ್ರೀಂ ಕೋರ್ಟ್ ಬಹಿರಂಗಪಡಿಸಿದೆ. ಮಹಾತ್ಮ ಗಾಂಧಿ
ದೆಹಲಿ ಹೈಕೋರ್ಟ್ ಜಡ್ಜ್ ಯಶವಂತ್ ಶರ್ಮಾ ಮನೆಗೆ ಮಾರ್ಚ್ 14ರಂದು ರಾತ್ರಿ ಬೆಂಕಿ ಬಿದ್ದಿತ್ತು. ಅಗ್ನಿ ಅವಘಡದ ಬೆನ್ನಲ್ಲೇ ಬಂದಿದ್ದ ಅಗ್ನಿಶಾಮಕ ದಳ ಬೆಂಕಿ ನಂದಿಸುವಾಗ ಜಡ್ಜ್ ಮನೆಯಲ್ಲಿ ಕಂತೆ ನೋಟುಗಳ ರಾಶಿಗೆ ಬೆಂಕಿ ಬಿದ್ದಿದ್ದು ಬಯಲಾಯಿತು. ಈ ಸುಟ್ಟು ಹೋದ ನೋಟಿನ ಕಂತೆಗಳ ಬಗ್ಗೆ ವರದಿ ಪಡೆದ ಸುಪ್ರೀಂ ಕೋರ್ಟ್ 3 ಹೈಕೋರ್ಟ್ ನ್ಯಾಯಾಧೀಶರ ಸಮಿತಿ ರಚಿಸಿ ಆಂತರಿಕ ತನಿಖೆಗೆ ಆದೇಶಿಸಿದೆ. ಮತ್ತೊಂದೆಡೆ ನ್ಯಾಯಾಧೀಶರ ನಿವಾಸದಲ್ಲಿ ಹಣ ಸಿಕ್ಕಿಲ್ಲ ಎಂದು ನಾನು ಹೇಳಿಲ್ಲ ಅಂತ ದೆಹಲಿ ಅಗ್ನಿಶಾಮಕ ದಳದ ಮುಖ್ಯಸ್ಥ ಅತುಲ್ ಗಾರ್ಗ್ ಸ್ಪಷ್ಟನೆ ನೀಡಿದ್ದಾರೆ. ಉತ್ತರ ಪ್ರದೇಶದ ಮೀರತ್ನಲ್ಲಿ ಮಾರ್ಚ್ 4ರಂದು ಪತಿ ಸೌರಭ್ ರಾಜಪೂತ್ ನನ್ನ ಕೊಂದು 15 ಪೀಸ್ ಮಾಡಿದ್ದ ಪತ್ನಿ ಮತ್ತು ಪ್ರೇಕರ್ನ ಪ್ರಕರಣದಲ್ಲಿ ಭಯಾನಕ ಸತ್ಯ ಸಂಗತಿಗಳು ಹೊರಬಿಡುತ್ತಿವೆ. ಪ್ರೇಕರ ಸಾಹಿಲ್ ಜೊತೆ ಸೇರಿ ಗಂಡ ಸೌರಭ್ನನ್ನ ಪೀಸ್ ಮಾಡಿ ಡ್ರಮ್ಗೆ ತುಂಬಿಸುವ ಮುನ್ನ ಮುಸ್ಕಾನ್ ಕ್ರೌರ್ಯ ಮೆರೆದಿದ್ದು ಬಯಲಾಗಿದೆ. ಮೊದಲು ದೇಹದಿಂದ ತಲೆ ಬೇರ್ಪಡಿಸಿದ್ರು, ಬಳಿಕ ಕೈಗಳನ್ನ ಕಟ್ ಮಾಡಿದ್ರು, ನಂತರ ಕಾಲುಗಳನ್ನ ಹಿಂದಕ್ಕೆ ತಿರುವಿ ಡ್ರಮ್ನೊಳಗೆ ತುಂಬಿಸಿದ್ದಾರೆ. ಇದಕ್ಕೂ ಮುನ್ನ ಹೃದಯಕ್ಕೆ 3 ಬಾರಿ ಚಾಕು ಇರಿದಿದ್ರು ಅನ್ನೋ ಬೆಚ್ಚಿ ಬಿಡಿಸೋ ಸತ್ಯ ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಬಯಲಾಗಿದೆ. ಈ ಕ್ರೌರ್ಯದ ಬಳಿಕ ಅನುಮಾನ ಬರದಿರಲು ಪತ್ನಿ ಐಡಿಯಾ ಮಾಡಿದ್ದು ಸೌರಭ್ ಫೋನ್ನಿಂದ ಫೋಟೋಗಳನ್ನ ತೆಗೆದು ಪೋಸ್ಟ್ ಮಾಡಿದ್ದು ಬಯಲಾಗಿದೆ. 2016ರಲ್ಲಿ ಮುಸ್ಕಾನ್ನನ್ನ ಪ್ರೀತಿಸಿ ಮದುವೆಯಾಗಿದ್ದ ಸೌರಭ್ ಪತ್ನಿ ಜೊತೆ ಸಮಯ ಕಳೆಯಲು ಮರ್ಚೆಂಟ್ ನೇವಿ ಕೆಲಸವನ್ನೇ ಬಿಟ್ಟಿದ್ದ. ಉತ್ತರ ಪ್ರದೇಶದ ಮೀರತ್ನಲ್ಲಿ ಗಂಡನನ್ನೇ ಕೊಂದು 15 ತುಂಡು ಮಾಡಿದ ಪತ್ನಿ ಮುಸ್ಕಾನ್ ಹಾಗೂ ಆತನ ಪ್ರಿಯಕರ ಜೈಲಲ್ಲಿ ಗಾಂಜಾಗಾಗಿ ಪರದಾಡಿದ್ದಾರೆ. ಊಟ ಬೇಡ, ನಿದ್ದೆ ಬೇಡ, ಗಾಂಜಾ ಬೇಕು ಅಂತ ವಿಲವಿಲ ಒದ್ದಾಡಿದ್ದಾರೆ. ಇಬ್ಬರು ತೀವ್ರ ಮಾದಕ ದ್ರವ್ಯ ವ್ಯಸನಿಗಳಾಗಿದ್ದು ಸೌರಭ್ ಹತ್ಯೆಗೂ ಮುನ್ನ ಮಾದಕ ದ್ರವ್ಯ ಸೇವಿಸಿದ್ರು ಅನ್ನೋದು ಗೊತ್ತಾಗಿದೆ. ಇದೀಗ ಜೈಲಲ್ಲೂ ಗಾಂಜಾ ಮತ್ತು ಮಾರ್ಫಿನ್ಗಾಗಿ ಹಪಹಪಿಸ್ತಾ ಇದ್ದಾರೆ. ಕರ್ನಾಟಕ ಬಂದ್ ಕುರಿತು ಶಿವಸೇನೆಯ ಯುವಸೇನೆ ಕನ್ನಡಿಗರನ್ನ ಕೆರಳಿಸುವ ಪೋಸ್ಟ್ ಹಾಕಿದೆ. ಬೆಳಗಾವಿ ಬಂದ್ ಮಾಡುವ ತಾಕತ್ ಕೇವಲ ಮರಾಠಿಗರ ರಕ್ತದಲ್ಲಿದೆ, ಉಳಿದವರಿಂದ ಬಂದ್ ಸಾಧ್ಯವಿಲ್ಲ ಎಂದು ಯುವಸೇನೆ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದೆ. ಇತ್ತ ಮರಾಠಿಗರು ಕನ್ನಡಿಗರು ಅಣ್ಣ ತಮ್ಮಂದಿರ ತರಹ ಇದ್ದಾರೆ. ಮರಾಠಿಗರು ಕನ್ನಡಿಗರು ಪಾಕಿಸ್ತಾನದಲ್ಲಿ ಇಲ್ಲ, ಭಾರತದಲ್ಲಿದ್ದೇವೆಂದು ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಈ ಮೂಲಕ ಮರಾಠಿಗರ ಪರವಾದರ ಕನ್ನಡಿಗ ಜಗದೀಶ್ ಶೆಟ್ಟರ್ ಎಂಬ ಆರೋಪ ಕೇಳಿಬಂದಿದೆ. ಮರಾಠಿಗರು ಕನ್ನಡಿಗರು ಏನು ಪಾಕಿಸ್ತಾನದಾಗ ನಾವೇನ್ರಿ ನಾವು ಕರ್ನಾಟಕ ಇದ್ರಾಗದೀವಿ ರೀ, ಭಾರತದೊಳಗದೀವಿ ನಾವು. ಯು ಆರ್ ಇಂಡಿಯನ್ಸ್, ಮರಾಠಾಸ್ ಅಂಡ್ ಕನ್ನಡಿಗ ಇಂಡಿಯನ್ಸ್. ವೈ ಆರ್ ಡಿಫರೆನ್ಸ್ ಇನ್ ಮೇಕಿಂಗ್? ಹಾವೇರಿಯಲ್ಲಿ ಅನ್ನಭಾಗ್ಯ ಯೋಜನೆ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದ ಬಗ್ಗೆ ವರದಿ ಮಾಡಲು ಹೋದ TV9 ಪ್ರತಿನಿಧಿಗಳಿಗೆ ಧಮಕಿ ಹಾಕಲಾಗಿದೆ. ಕಾಳಸಂತೆಯಲ್ಲಿ ಅನ್ನಭಾಗ್ಯ ಅಂದರೆ ಬಡವರ ಅಕ್ಕಿಯನ್ನ ಕ್ರಿಮಿಗಳು ರಾಜಾರೋಷವಾಗಿ ಸಂಗ್ರಹಿಸಿದ್ದಾರೆ. ಹಾವೇರಿಯ ಅಕ್ಕಿಪೇಟೆಯಲ್ಲಿ ಸಚಿನ್ ಕಬೂರ್ ಎಂಬಾತ ಯಾರದೇ ಭಯವಿಲ್ಲದೆ ದಂಧೆಗಿಳಿದಿದ್ದಾನೆ. ಅನ್ನಭಾಗ್ಯ ಅಕ್ಕಿ ಅಕ್ರಮ ಬಯಲಿಗಿಳಿಯಲು ಹೋಗಿದ್ದ TV9 ವರದಿಗಾರ ಕ್ಯಾಮರಾಮನ್ ಮೇಲೆ ಅಟ್ಟಹಾಸ ಮೆರೆದಿದ್ದಾನೆ. ಇಷ್ಟೇ ಅಲ್ಲ, TV9 ಹಾವೇರಿ ಜಿಲ್ಲಾ ವರದಿಗಾರನ ಮೇಲೆ ಕ್ರಿಮಿ ಸಚಿನ್ ಕಬ್ಬೂರ್ ಆವಾಜ್ ಹಾಕಿ ದರ್ಪ ತೋರಿದ್ದಾನೆ. ಕದಿಯೋದು ಬಡವರ ಅಕ್ಕಿಯಾದ್ರೂ ಐಷಾರಾಮಿ ಆಡಿ ಕಾರ್ನಲ್ಲಿ ಓಡಾಡ್ತಾನೆ. ನ್ಯಾಯಬೆಲೆ ಅಂಗಡಿ ಪಕ್ಕದ ಮನೆಯಲ್ಲೇ ಅಕ್ರಮವಾಗಿ ಪಡಿತರ ಸಂಗ್ರಹಿಸಿದ್ದಾನೆ. ಮಧ್ಯ ಆಫ್ರಿಕಾದ ಗಬಾನ್ನಲ್ಲಿ ಇತ್ತೀಚೆಗೆ ರಾಜಕೀಯ ಬದಲಾವಣೆಗಳ ಕಾರಣ ಅಲ್ಲಿರುವ ಕರ್ನಾಟಕದ ಕೆಲವರಿಗೆ ಸಂಕಷ್ಟ ಎದುರಾಗಿದೆ. 2023ರಲ್ಲಿ ಅಧಿಕಾರಕ್ಕೆ ಬಂದ ಹೊಸ ಸರ್ಕಾರವು ವಿದೇಶಿಗರಿಗೆ ದೇಶ ತೊರೆಯುವಂತೆ ಸೂಚಿಸಿತ್ತು. ಈ ಹಿನ್ನೆಲೆಯಲ್ಲಿ ಹಕ್ಕಿಪಿಕ್ಕಿ ಸಮುದಾಯದ ಜನರು ತಮ್ಮ ವ್ಯಾಪಾರಕ್ಕಾಗಿ ಉಪಯೋಗಿಸ್ತಾ ಇದ್ದ ವೀಸಾಗಳು ನಕಲಿ ಅಂತ ಆರೋಪಿಸಿ ಲಿಬ್ರೆವಿಲ್ನಲ್ಲಿ ಪೊಲೀಸರು ದಾಳಿ ನಡೆಸಿದ್ದಾರೆ. ಈ ದಾಳಿಯಲ್ಲಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಗೋಪನಾಳ್ ಗ್ರಾಮದ 9 ಜನರು ಮತ್ತು ಶಿವಮೊಗ್ಗದ ಹಕ್ಕಿಪಿಕ್ಕಿ ಕಾಲೋನಿಯ 12 ಜನ ಸೇರಿದಂತೆ ಒಟ್ಟು 21 ಜನರನ್ನ ಬಂಧಿಸಲಾಗಿದೆ. ಸದ್ಯ ಸಿಎಂ ಸಿದ್ದರಾಮಯ್ಯ ಹಾಗೂ ವಿದೇಶಾಂಗ ಇಲಾಖೆ ಈ ಬಗ್ಗೆ ಗಮನ ಹರಿಸುವಂತೆ ಸಂಕಷ್ಟದಲ್ಲಿ ಇರುವ ಜನ ವಿನಂತಿಸಿಕೊಂಡಿದ್ದಾರೆ. ಹಾಸನದ ಸಕಲೇಶಪುರ ತಾಲೂಕಿನ ಹೆಬ್ಬನಹಳ್ಳಿ ಗ್ರಾಮದಲ್ಲಿ ಮಗ್ನ ಕಾಡಾನೆ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಮಗ್ನ ಕಾಡಾನೆಗೆ ಅರವಳಿಕೆ ಚುಚ್ಚುಮದ್ದು ನೀಡುವುದಕ್ಕೆ ಹರಸಾಹಸ ಪಡಲಾಯಿತು. ಆದರೆ ಡಾಕ್ಟರ್ ರಮೇಶ್ ಆನೆಗೆ ಅರವಳಿಕೆ ಚುಚ್ಚುಮದ್ದು ನೀಡಿ ಕಡೆಗೂ ಮಗ್ನ ಕಾಡಾನೆ ಸೆರೆ ಹಿಡಿಯಲಾಯಿತು. ಈ ಕಡೆ ಬಂದು ಬಿಹಾರದ ಬೇಗುಸರಾಯ್ನ ಕತೋಪುರ್ ಚೌಕ್ ಬಳಿ ಡಿವೈಡರ್ಗೆ ಡಿಕ್ಕಿಯಾಗಿ ಸ್ಕಾರ್ಪಿಯೋ ಕಾರ್ನಲ್ಲಿ ಇದ್ದ 4 ಸಾವನ್ನಪ್ಪಿದ್ದಾರೆ. ಉಳಿದ 5 ಗಂಭೀರ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮದುವೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾಗ ಈ ದುರಂತ ಸಂಭವಿಸಿದೆ.
ಜೂನ್ 14, 2020ರಂದು ಬಾಂದ್ರಾದ ತನ್ನ ನಿವಾಸದಲ್ಲಿ ನೇಣುಬಿಗಿದ ಸ್ಥಿತಿಯಲ್ಲಿ ಬಾಲಿವುಡ್ನ ಮಲ್ಟಿ ಟ್ಯಾಲೆಂಟೆಡ್ ಹೀರೋ ಸುಶಾಂತ್ ಸಿಂಗ್ ರಜಪೂತ್ ಪತ್ತೆಯಾಗಿದ್ರು. ಈ ಬಗ್ಗೆ ತನಿಖೆ ಕೈಗೊಂಡಿದ್ದ ಸಿಬಿಐ ಇದೀಗ 5 ವರ್ಷಗಳ ಬಳಿಕ ಅಂತಿಮ ವರದಿ ಸಲ್ಲಿಸಿದೆ. ಸುಶಾಂತ್ ಕೊಲೆ ಅಲ್ಲ ಎಂದು ವರದಿಯಲ್ಲಿ ತಿಳಿಸಿದೆ. ಸುಶಾಂತ್ಗೆ ಆತ್ಮಹತ್ಯೆಗೆ ಪ್ರಚೋದಿಸುವಂತಹ ಯಾವುದೇ ಸಾಕ್ಷಿಗಳು ಲಭ್ಯವಾಗಿಲ್ಲ ಅಂತ ಹೇಳಿದೆ. ಐಪಿಎಲ್ 2025ರ ಸೀಸನ್ ಧೋನಿ ಪಾಲಿನ ಕೊನೆಯ ಸೀಸನ್ ಅನ್ನು ಚರ್ಚೆ ಶುರುವಾಗಿದೆ. ಇದಕ್ಕೆ ಕಾರಣ ಚೆನ್ನೈಗೆ ಬಂದಿದ್ದಾಗಿ ಧೋನಿ ಟಿ ಶರ್ಟ್ ಮೇಲಿದ್ದ ಕೊನೆಯ ಬಾರಿ ಎಂಬ ಬರಹ. ಇದಕ್ಕೆ ಉತ್ತರಿಸಿದ ಧೋನಿ, ಚೆನ್ನೈ ಪರ ಎಷ್ಟು ಬಾರಿ ಆದರೂ ಆಡ್ತೇನೆ, ಗಾಯಗೊಂಡು ವೀಲ್ ಚೇರ್ನಲ್ಲಿದ್ದರೂ ಸಿಎಸ್ಕೆ ತಂಡ ಮತ್ತೊಂದು ಪಂದ್ಯ ಆಡುವಂತೆ ಮನವೊಲಿಸುತ್ತೆ ಎಂದಿದ್ದಾರೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಐಪಿಎಲ್ 2025ರ 18ನೇ ಆವೃತ್ತಿಯ 2ನೇ ಪಂದ್ಯ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿಯಾಗಿದೆ. ಇಶಾನ್ ಕಿಶನ್ ಅಮೋಘ ಶತಕದೊಂದಿಗೆ ಎಸ್ಆರ್ಎಚ್ 286 ರನ್ ಕಲೆ ಹಾಕಿದರೆ ರಾಜಸ್ಥಾನ್ ರಾಯಲ್ಸ್ ತಂಡ 242ಕ್ಕೆ ಸೋಲನ್ನೊಪ್ಪಿಕೊಂಡಿದೆ. ಟ್ರಾವಿಸ್ ಹೆಡ್ 106 ಮೀಟರ್ ದೂರ 6 ಬಾರಿಸಿ ದಾಖಲೆಯನ್ನ ಬರೆದಿದ್ದಾರೆ.